ಬೆಟ್ಟದ ಜೀವ ಬಿಡದೆ ಕಾಡುವ ಆಪ್ತತೆಯ ಭಾವ. ತನ್ನ ವೃತ್ತಿ ಬದುಕಿನ ಸಂಚಾರದಲ್ಲಿ ಅತಿಯಾಗಿ ಆಕರ್ಷಿಸಿದ ಸುಬ್ರಹ್ಮಣ್ಯ ಸೀಮೆಯ ಕುಮಾರ ಪರ್ವತ ಬೆಟ್ಟದ ಸಾಲುಗಳ ಕಾಡಿನಲ್ಲಿ ಫಲವತ್ತತೆಯ ಕೃಷಿ ಭೂಮಿಯನ್ನ ಕಟ್ಟಿದ ಇಳಿಪ್ರಾಯದ ಬ್ರಾಹ್ಮಣರ ಬದುಕಿನಿಂದ ಪ್ರೇರಿತಗೊಂಡು ಅವರ ಬದುಕಿನ ಸಾಹಸವನ್ನ ತಮ್ಮ ಜೀವನಾನುಭವದ ಕಥನವಾಗಿಸಿ ಬೆಟ್ಟದ ಜೀವ ಎಂಬ ಸುಂದರ ಕಾದಂಬರಿಯನ್ನ ರಚಿಸಿದವರು ನಮ್ಮ ಕೋಟ ಶಿವರಾಮ ಕಾರಂತರು. ಬೆಟ್ಟದ ಜೀವ ಕಾದಂಬರಿಯ ಮುಖ್ಯ ಪಾತ್ರವಾಗಿ ಜೀವ ತುಂಬುವ ಗೋಪಾಲಯ್ಯ ಹಾಗೂ ಶಂಕರಮ್ಮ ದಂಪತಿ ಸುದೀರ್ಘವಾದ ಜೀವನಾನುಭವದ ಸಾತ್ವಿಕ ಮನೋಭಾವವನ್ನ ಚಿತ್ರಿಸಿಕೊಡುತ್ತಾರೆ. ಕಾಡಿನಲ್ಲಿ ಸಮೃದ್ಧ ಫಸಲನ್ನು ಕೊಡುವಂತಹ ನಾಡನ್ನೇ ಕಟ್ಟಿದ ಶ್ರಮಜೀವಿಯ ಬದುಕಿನ ಧೀಮಂತಿಕೆಯ ನಡುವೆ ಇಡೀ ವಯಸ್ಸಿನ ಜೀವಗಳ ಮನದಾಳದಲ್ಲಿ ಕಾಡುವಂತಹ ಎಳೆಯ ಪ್ರಾಯದಲ್ಲಿ ಮನೆಯನ್ನ ಮನವನ್ನ ತೊರೆದು ಹೋದಂತಹ ಮಗನ ಬರುವಿಕೆಗಾಗಿ ಹಪಹಪಿಸುವ ಮನಸ್ಸಿನ ತೊಳಲಾಟವು ಓದುಗ ಮನವನ್ನ ಬಲವಾಗಿ ಕಾಡುತ್ತಿರುತ್ತದೆ. ತನ್ನ ನಂಬುಗೆಯ ಜೀವಗಳಿಗೆ ಮನದಲ್ಲಿ ತೆರವಾಗಿದ್ದ ಮಗನ ಸ್ಥಾನವನ್ನೇ ನೀಡುವಂತಹ ಔದಾರ್ಯ ಒಂದೆಡೆಯಲ್ಲಿ ಆದರೆ, ತಮಗೆ ಜೀವನವನ್ನ ಕಟ್ಟಿಕೊಟ್ಟಂತಹ ಹಿರಿಯ ಜೀವಗಳಿಗೆ ಮಧುರ ಬಾಂಧವ್ಯದ ಬೆಸುಗೆಯನ್ನ ಅವರ ಬದುಕಿನ ಶಾಶ್ವತ ಕಾಲಕ್ಕೂ ಬೆಸೆದ ಧನ್ಯತೆಯೊಂದಿಗೆ ಬದುಕನ್ನ ಸವೆಸುವ ನಾರಾಯಣಯ್ಯ ಹಾಗೂ ಲಕ್ಷ್ಮೀ ದಂಪತಿಗಳ ಗೌರವಯುತವಾದ ಉಪಕಾರದ ಸ್ಮರಣೆ ಮನಸ್ಸಿಗೆ ಹಿತಾನುಭವವನ್ನ ಕಟ್ಟಿಕೊಡುತ್ತದೆ. ಶಂಭು ಎನ್ನುವ ವಿರಕ್ತ ಬದುಕಿನ ಇರುವಿಕೆ ಹಾಗೂ ಬರುವಿಕೆಯ ಕಾಯುವಿಕೆ, ಬಟ್ಟೆನೆನ್ನುವ ನಿಷ್ಠಾವಂತ ಒಕ್ಕಲಾಳು, ದೇರಣ್ಣಗೌಡನೆನ್ನುವಂತಹ ಹುರಿಯಾಳು ಕಥೆಯ ಭಾಗವಾಗಿ ಸಾಗುತ್ತಾ ಒಂದಿಷ್ಟು ತಿಳಿಯಾದ ಹಾಸ್ಯದ ಸಂಗತಿಗಳನ್ನ ಸೃಷ್ಟಿಸಿಕೊಟ್ಟು ಪುಷ್ಟಿದಾಯಕವಾದಂತಹ ರಸಾನುಭವದ ಸ್ಪರ್ಶವನ್ನ ನೀಡಿ ಆಪ್ತತೆಯ ಭಾವವನ್ನ ಮನದಲ್ಲಿ ಗಟ್ಟಿಗೊಳಿಸುತ್ತದೆ. ಕಾಲುದಾರಿ, ಕಾಡುದಾರಿಗಳ ನಡುವೆ ಸಾಗುವ ಕಾಟುಮೂಲೆ, ಕುಮಾರ ಪರ್ವತವೆನ್ನುವ ವನ್ಯ ಸಂಪತ್ತು, ಬೆಟ್ಟದ ಜೀವಗಳ ನಡುವಿನಲ್ಲಿ ಬಿಡದೆ ಕಾಡುವ ಆಪ್ತತೆಯ ಭಾವಗಳಾಗಿ ಮನವನ್ನ ಆವರಿಸುತ್ತದೆ. ಭಾವಸ್ಪರ್ಶ.